ನನ್ನ ಹೆಸರು ಶರತ್ ಅಂತ, ನಿಮ್ಮ ದಾವಣಗೆರೆ ಹುಡುಗ. ಹೊಸ ಪೇಜ್ ಕ್ರಿಯೇಟ್ ಮಾಡಿದೀವಿ, ಹೈಟೆಕ್ ಕನ್ಸ್ಟ್ರಕ್ಷನ್ ಅಂತ. ನಮ್ಮ ಪೇಜ್ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದೆ ಇದೇ ತರ ವಿಡಿಯೋಸ್ಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ನೋಡ್ತಾ ಇರ್ಬೋದು, ನಾನು ಇಲ್ಲಿ ರಾಮನ್ ಸರ್ಕಲ್ ಹತ್ರ ಇದ್ದೀನಿ. ನಮ್ಮ ಮೇನ್ ಹೋಲಿ ನಡೆಯುತ್ತಲ್ಲ, ಅದಕ್ಕೆ ತುಂಬಾ ಒಂದು ಹಾಟ್ ಪ್ಲೇಸ್ ಅಂತ ಹೇಳ್ಬೋದು. ಇದನ್ನ ನೀವೆಲ್ಲ ಕಡೆಗೂ ನೋಡ್ಬೋದು, ತುಂಬಾ ಗ್ರ್ಯಾಂಡ್ ಆಗಿ ಸೆಲೆಬ್ರೇಟ್ ಮಾಡ್ತಾ ಇದೀವಿ. ಈ ಸೆಲೆಬ್ರೇಷನ್ಗೆ ಯಾರ ಕಾರಣ, ಪ್ರತಿಯೊಂದು ಅಮೌಂಟ್ ಇಲ್ಲಿಂದ ಬರುತ್ತೆ ಏನು ಅನ್ನೋದನ್ನ ನಾವು ಇಲ್ಲಿ ಯಾರು ಆರ್ಗನೈಸ್ ಮಾಡಿದಾರೋ ಅವ್ರ ಹತ್ರ ನಾವು ಕೇಳಿ ತಿಳ್ಕೊಳ್ಳೋಣ ಬನ್ನಿ. ನೋಡ್ತಾ ಇರ್ಬೋದು, ಹೋಲಿ ಈ ಸತಿ ತುಂಬಾ ಜೋರಾಗ್ತದೆ. ಪ್ರತಿ ವರ್ಷನೂ ನಮ್ದು ಒಂದ್ಸತಿ ಹೋಲಿ ಮಾಡೋಕ್ಕಿಂತ ಮತ್ತೊಂದು ವರ್ಷ ಜೋರಾಗೇ ಇರುತ್ತೆ. ಈ ವರ್ಷ ಏನೇನಿದೆ, ಏನೇನು ಹೊಸದಾಗಿ ಮಾಡ್ತಾ ಇದ್ದಾರೆ, ಮತ್ತೆ ಆಮೇಲೆ ಯಾವ್ದಾವ್ದು ಏನೇನು ಅರೇಂಜ್ಮೆಂಟ್ ಮಾಡಿದ್ದಾರೆ, ಪ್ರತಿಯೊಂದನ್ನು ಇವ್ರ ಬಗ್ಗೆ ಕೇಳಿ ತಿಳ್ಕೊಳ್ಳೋಣಂತೆ. ಎಲ್ಲರಿಗೂ ನಮಸ್ಕಾರ. ರಾಮನ್ ಸರ್ಕಲ್ ಹೋಲಿ ಉತ್ಸವ 2K26 ಕಾರ್ಯಕ್ರಮ ಇನ್ನೇನು ನಾಳೆ ವಿಜೃಂಭಣೆಯಿಂದ ನಡೀತಿದೆ. ಇವತ್ತು ಸಂಜೆ 8:30ಕ್ಕೆ ಕಾಮದಾನ ಕಾರ್ಯಕ್ರಮನ ನಮ್ಮ ರಾಮನ್ ಸರ್ಕಲ್ ಗೆಳೆಯರ ಬಳಗದ ವತಿಯಿಂದ ತುಂಬಾ ವಿಜೃಂಭಣೆಯಿಂದ ಈ ಕಾರ್ಯಕ್ರಮವನ್ನ ಆಚರಣೆ ಮಾಡ್ತಿದ್ದೇವೆ. ಪ್ರತಿ ವರ್ಷನೂ ಎಲ್ಲರಿಗೂ ಒಂದು ಕುತೂಹಲ ಇರುತ್ತೆ, ಯಾವ ತರ ಪ್ರತಿ ವರ್ಷನೂ ಇಷ್ಟಕ್ಕೊಂದು ಖರ್ಚು ಮಾಡಿ ಯಾವ ತರ ಮಾಡ್ತಾರೆ, ಹೇಗ್ ಮಾಡ್ತಾರೆ, ಅದನ್ನ ಕೇಳಿ ತಿಳ್ಕೊಳ್ಳೋಣ ಇವ್ರ ಹತ್ರ. ಎಲ್ಲ ನಮ್ಮ ದಾವಣಗೆರೆ ಜನತೆಗೆ ನಾನು ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ನಮ್ಮ ರಾಮಣ್ಕೋ ಗೆಳೆಯರ ಬಳಗದ ಏನು ಒಂದು ಕಮಿಟಿ ಇದೆ, ಆ ಕಮಿಟಿ ಅವರೇ ಇದನ್ನೆಲ್ಲ ಆರ್ಗನೈಸ್ ಮಾಡೋದು. ನಾವು ಹೊರಗಡೆ ಯಾವುದೇ ರೀತಿ ಫಂಡ್ ಆಗ್ಲಿ ಏನು ಕಲೆಕ್ಷನ್ ಮಾಡೋದಿಲ್ಲ. ತುಂಬಾ ಜನಕ್ಕೆ ಇದೊಂದು ಗೊಂದಲ ಇತ್ತು, ಇಷ್ಟೊಂದು ಅರೇಂಜ್ಮೆಂಟ್ಸ್ ಯಾರು ಮಾಡ್ತಾರೆ. ರಾಮಣ್ಕೋ ಗೆಳೆಯರ ಬಳಗದ ಒಂದು ಕಮಿಟಿ ಏನಿದೆ ಅದು 28 ವರ್ಷದಿಂದ ಮಾಡ್ಕೊಂಡ್ ಬಂದಿದೆ. ಇನ್ನು ಮುಂದೂ ಇದೇ ತರ ಜೋರಾಗಿ ನಿಮ್ಮೆಲ್ಲ ಸಪೋರ್ಟ್ ಕೊಟ್ರೆ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಇದನ್ನ ಮುಂದೆ ನಡೆಸ್ಕೊಂಡು ಹೋಗ್ತೀವಿ ಅಂತ ಈ ಮೂಲಕ ಹೇಳಕ್ ಇಷ್ಟಪಡ್ತೇನೆ. ನಾಳೆಗೆ ಮತ್ತೆ ಏನೇನ್ ಸ್ಪೆಷಲ್ ಮಾಡ್ತಾ ಇದ್ದಾರೆ, ಅದನ್ನ ಯಾವ ತರ ಮಾಡ್ತಾ ಇದಾರೆ ಕೇಳಿ ತಿಳ್ಕೊಳ್ಳೋಣ. ನಮ್ದು ನಮ್ಮ ಇಡೀ ಕರ್ನಾಟಕಕ್ಕೆ ಫೇಮಸ್ ಆದಂತ ಕ್ರೌಡ್ ಕಿಂಗ್ ಸ್ಟ್ಯಾಂಡ್ಲಿ DJ ಬರ್ತಿದೆ. ಮಹಿಳೆಯರಿಗೆ ಸಪರೇಟ್ ವ್ಯವಸ್ಥೆ ಇರುತ್ತದೆ, ಗಂಡ್ಮಕ್ಳಿಗೂ ಸಪರೇಟ್ ವ್ಯವಸ್ಥೆ ಇರುತ್ತದೆ. ಅದಾದ್ಮೇಲೆ ಈ ತರ ಇನ್ನೊಂದು ವಿಶೇಷತೆ ಏನಂತಂದ್ರೆ, ಫೋಮ್ ಪಾರ್ಟಿ ಅಂತ ಆರ್ಗನೈಸ್ ಮಾಡಿದೀವಿ. ಈ ಸತಿ ಒಂದು ಕೇರಳದಿಂದ ಒಂದು ಫೋಮಿಂಗ್ ಮಿಷಿನ್ ತಗೊಂಡ್ಬಂದು ನಾವು ಈ ಸರಿ ಫೋಮ್ ನ ಒಂದು ಬಿಡೋದ್ರ ಮುಖಾಂತರ ಹೋಳಿ ಸೆಲೆಬ್ರೇಟ್ ಮಾಡ್ಬೇಕಂತ ತೀರ್ಮಾನ ಮಾಡಿದೀವಿ. ನಾಳೆ ಬೆಳಿಗ್ಗೆ ಎಷ್ಟು ಗಂಟೆಯಿಂದ ಸ್ಟಾರ್ಟ್ ಆಗುತ್ತೆ, ಎಷ್ಟು ಗಂಟೆ ತನಕ ಇರುತ್ತೆ ಅಂತ ಹೇಳ್ಬೇಕಂತ ಕೇಳ್ಕೊಂತೀನಿ. ಬೆಳಗ್ಗೆ 8 ಗಂಟೆಗೆ ಹೋಳಿ ಸ್ಟಾರ್ಟ್ ಆಗುತ್ತೆ, ಮಧ್ಯಾಹ್ನ 1 ಗಂಟೆ ತನಕ ಟೈಮ್ ಇರುತ್ತೆ. ದಯವಿಟ್ಟು ಎಲ್ಲ ಸಾರ್ವಜನಿಕರು ಬಂದು ಭಾಗವಹಿಸಿ ಯಾವುದೇ ರೀತಿ ಗೊಂದಲ ಮಾಡ್ಕೊಳ್ಳಂಗೆ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕಂತ ಈ ಮೂಲಕ ಕೇಳಕ್ ಇಷ್ಟಪಡ್ತೇನೆ. ನಮ್ದು ದಾವಣಗೆರೆಯಲ್ಲಿ ನೋಡಬಹುದು, ರಾಮನ್ ಸರ್ಕಲ್ ಅಲ್ಲಿ ಒಂಥರ ಹಾಟ್ ಸ್ಪಾಟ್, ಹೋಲಿಗೆ ಹಾಟ್ ಸ್ಪಾಟ್ ಅಂತ ನಾವು ಹೇಳಿ ತುಂಬಾ ಹೆಮ್ಮೆ ಪಡುವಂತ ವಿಷಯ ಇದು. ನಾಳೆ ಯಾರಿಗೂ ಏನು ಗಲಾಟೆ ಆಗ್ಲಿಲ್ಲಂಗೆ ಹೋಲಿ ಬಹಳ ಅತ್ಯುತ್ತಮವಾಗಿ ಸೆಲೆಬ್ರೇಟ್ ಮಾಡ್ಬೇಕಂತ ಕೇಳ್ಕೊಂತೀವಿ. ಥ್ಯಾಂಕ್ ಯು. ನಮಸ್ಕಾರ, ನಮ್ಮ ಜೊತೆ ಶ್ರೀನಿವಾಸ್ ಇದ್ದಾರೆ. ನಾಳೆ ಹೋಲಿ ಬಗ್ಗೆ ಒಂದೆರಡು ಮಾತಾಡ್ತಾರೆ, ಕೇಳಿ. ನಮಸ್ಕಾರ ಗೆಳೆಯರೆ, ನಾಳೆ ಹೋಳಿ ಇದೆ. ಬಂದು ಎಲ್ಲರೂ ಚೆನ್ನಾಗಿ ಆಡಿ, ಯಾವ್ದು ಗಲಾಟೆ ಗತಿ ಇಲ್ದಂಗೆ ಚೆನ್ನಾಗಿ ಆಡ್ಕೊಂಡು ಹೋಳಿ ಹಬ್ಬನ ಅದ್ದೂರಾಗಿ ಆಚರಿಸ್ತೀವಿ. ಒಳ್ಳೇದಾಗಿ. ಥ್ಯಾಂಕ್ ಯು. ಇಲ್ಲಿ ನೋಡ್ತಾ ಇರ್ಬೋದು, ನಮ್ಮ ಕಲಾಕಾರ ಅವ್ರು ಬಂದಿದ್ದಾರೆ. ನಮ್ಮ ದಾವಣಗೆರೆ ಸೆಲೆಬ್ರೇಷನ್ ಹೋಲಿ ಬಗ್ಗೆ ಏನ್ ಹೇಳ್ತಾರೆ ಅಂತ ಸ್ವಲ್ಪ ಕೇಳೋಣ ಅವರು ಬರೋದು. ಆಕ್ಚುಲಿ ದಾವಣಗೆರೆ ತುಂಬಾ ಹಬ್ಬಗಳನ್ನ ಮಾಡ್ತಾ ಇರ್ತಾರೆ. ಈ ಮಹಾಗಣಪತಿ ಆಗಿರ್ಬೋದು ತುಂಬಾ ದೊಡ್ಡದಾಗಿ ಮಾಡ್ತಾರೆ. ನಮ್ ಕಡೆ ಅಷ್ಟು ದೊಡ್ಡದಾಗಿರಲ್ಲ. ಇವಾಗ ಹೋಲಿ ಇವೆಂಟ್ಸ್ ಮಾಡ್ತಾ ಇದಾರೆ. ಸೊ ನಾವು ವೆಯ್ಟ್ ಮಾಡ್ತಾ ಇದೀವಿ. ಅದಕ್ಕೆ ನಮ್ಮ ಗೊತ್ತಿರೋ ಫ್ರೆಂಡ್ಸ್ ಹತ್ರ ಮನೆಗೆ ಬಂದಿದ್ವಿ. ಸೊ ಸಖತ್ತಾಗಿದೆ ಅಂತೆಲ್ಲ ಕೇಳ್ಪಟ್ಟಿದೀನಿ ದಾವಣಗೆರೆ ಬಗ್ಗೆ. ಸೊ ಯಾವ ತರ ಮಾಡ್ತಾರೆ ಏನು ಅಂತ ನಾನು ಇಂಟ್ರೆಸ್ಟಿಂಗ್ ಆಗಿ ಕಾಯ್ತಾ ಇದ್ದೀನಿ. ಸೊ ಇವತ್ತು ಒಂದು ದೇವಸ್ಥಾನದ ಉತ್ಸವ ಏನೋ ಇದೆ ಅಂತೆ, ಸೊ ಅಲ್ಲಿ ಹೋಗ್ಬೇಕು. ಸೊ ನಾಳೆ ಹೋಲಿ ಇವೆಂಟ್ಸ್ ನಡೀತಾ ಇದೆ. ಸೊ ನಾವು ಅದಕ್ಕೆ ಬಂದಿದೀವಿ, ಹೋಳಿ ಜೊತೆ ಆಟ ಆಡೋಣ ಅಂತ. ಅದು ದಾವಣಗೆರೆ ಜೊತೆ. ನಾಳೆ ನೋಡ್ಬೋದು, ನಾಳೆ ಬಂದು ನೋಡಿ, ತುಂಬಾ ಜೋರಾಗಿರುತ್ತೆ. ಆಲ್ ದ ಬೆಸ್ಟ್ ಫಾರ್ ಕಲಾಕಾರ 3. ಥ್ಯಾಂಕ್ ಯು ಸೋ ಮಚ್. ದಯವಿಟ್ಟು ನೀವೆಲ್ಲರೂ ಜಾಯ್ನ್ ಆಗಿ ಹೋಳಿನ ಸೂಪರ್ ಆಗಿ ಆಚರಿಸಿ.